ಪ್ರತಿಯೊಂದು ದಿನವೂ ಲಕ್ಷಾಂತರ ಭಾರತೀಯರು ಡಸ್ಟಿ ಸ್ಟ್ರೀಟ್ ಕಾರ್ನರ್ನಲ್ಲಿ ನಿಂತು ಸ್ಫೋಟಕ ಸುವಾಸನೆಗಳಿಂದ ತುಂಬಿದ ಪರ್ಫೆಕ್ಟ್ ಕ್ರಿಸ್ಪಿ ಪಾನಿಪುರಿಯನ್ನು ತಿನ್ನಲು ಕಾಯುತ್ತಿರುತ್ತಾರೆ. ದಂತಕಥೆಯ ಪ್ರಕಾರ ಪಾನಿಪುರಿಯನ್ನು ಕಂಡುಹಿಡಿದಿದ್ದು ಬೇರೆ ಯಾರೂ ಅಲ್ಲ, ದ್ರೌಪದಿ. ಪಾನಿಪುರಿಯ ಕಥೆಯು ಸುಮಾರು 2600 ವರ್ಷಗಳ ಹಿಂದಿನದು. ಒನ್ ಬೈಟ್ ಆನ್ ದಿ ವರ್ಲ್ಡ್ ಬ್ರೇಕ್ ಡೌನ್. ಇದು ಕೇವಲ ಫುಡ್ ಅಲ್ಲ, ಇದು ಎಮೋಷನ್ಸ್, ಸೆಂಟಿಮೆಂಟಲ್ ಫೀಲಿಂಗ್ ಮತ್ತು ಹ್ಯಾಪಿನೆಸ್ ಈ ಪಾನಿಪುರಿಯಲ್ಲಿದೆ. ಪಾನಿಪುರಿಯ ಮಾಂತ್ರಿಕ ಜಗತ್ತಿಗೆ ಸುಸ್ವಾಗತ. ಪಾನಿಪುರಿಯು ಬೀದಿ ಆಹಾರದ ಅನ್ಚಾಲೆಂಜ್ ಕಿಂಗ್. ಪಾನಿಪುರಿಯು ದೇಶಾದ್ಯಂತ ಡಜನ್ಗೂ ಹೆಚ್ಚು ಹೆಸರುಗಳಿಂದ ಪರಿಚಿತವಾಗಿದೆ. ದೆಹಲಿಯಲ್ಲಿ ಗೋಲ್ಗಪ್ಪ, ಕೋಲ್ಕತ್ತಾದಲ್ಲಿ ಪುಚ್ಕಾ, ಒಡಿಶಾದಲ್ಲಿ ಗಪ್ಚುಪ್, ಗುಜರಾತ್ ಮತ್ತು ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ಫುಲ್ಕಿ ಎಂದು ಕರೆಯುತ್ತಾರೆ. ಈಗಿನ ಜನರೇಷನ್ನವರಿಗೆ ಪಾನಿಪುರಿಯು ಹಾರ್ಟ್ ಟಚಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಮೆಮೊರೀಸ್ ಅನ್ನು ಕ್ರಿಯೇಟ್ ಮಾಡುತ್ತದೆ. ಆದರೆ ಈ ಸಿಂಪಲ್ ಕಾಂಬಿನೇಷನ್ ಆದ ಕ್ರಿಸ್ಪಿ ಪೂರಿ, ಸ್ಪೈಸಿ ನೀರು ಮತ್ತು ಟ್ಯಾಂಗಿ ಫೀಲಿಂಗ್ಸ್, ಈ ಸರಳ ಸಂಯೋಜನೆಯು ಟ್ರೆಡಿಷನಲ್ ಸ್ನ್ಯಾಕ್ಸ್ ಹೇಗೆ ಆಯಿತು? ಭಾರತದ ಅತ್ಯಂತ ಐಕಾನಿಕ್ ಸ್ಟ್ರೀಟ್ ಫುಡ್ನ ಎಕ್ಸ್ಟ್ರಾರ್ಡಿನರಿ ಹಿಸ್ಟರಿ, ದಂತಕಥೆಗಳು ಮತ್ತು ವಿಕಾಸದ ಆಳಕ್ಕೆ ಧುಮುಕೋಣ. ಇದೆಲ್ಲವೂ ಎಲ್ಲಿಂದ ಪ್ರಾರಂಭವಾಯಿತು? ಪಾನಿಪುರಿಯ ಕಥೆಯು ಸುಮಾರು 2600 ವರ್ಷಗಳ ಹಿಂದಿನದು. ಈಗಿನ ದಕ್ಷಿಣ ಬಿಹಾರದಲ್ಲಿರುವ ಮಗಧದ ಪ್ರಾಚೀನ ರಾಜ್ಯಕ್ಕೆ ಸೇರಿದೆ. ಕ್ರಿಸ್ತಶಕ ಪೂರ್ವ 600ಕ್ಕಿಂತ ಮೊದಲು ಅಸ್ತಿತ್ವದಲ್ಲಿದ್ದ ಈ ಪ್ರದೇಶವು ಪ್ರಾಚೀನ ಭಾರತದ 16 ಮಹಾಜನಪದಗಳು ಅಂದರೆ ಗ್ರೇಟ್ ಕಿಂಗ್ಡಮ್ ಗಳಲ್ಲಿ ಒಂದಾಗಿತ್ತು ಮತ್ತು ಮೌರ್ಯ ಮತ್ತು ಗುಪ್ತ ಸಾಮ್ರಾಜ್ಯಗಳೆರಡರ ಜನ್ಮಸ್ಥಳವಾಗಿ ಕಾರ್ಯನಿರ್ವಹಿಸಿತ್ತು. ಆ ಪ್ರಾಚೀನ ಕಾಲದಲ್ಲಿ ಪಾನಿಪುರಿಯನ್ನು ಫುಲ್ಕಿ ಎಂದು ಕರೆಯಲಾಗುತ್ತಿತ್ತು. ಇಂದಿಗೂ ಭಾರತದ ಹಲವಾರು ಭಾಗಗಳಲ್ಲಿ ಈ ಹೆಸರನ್ನು ಬಳಸಲಾಗುತ್ತಿದೆ. ಈ ಅರ್ಲಿ ವರ್ಷನ್ ಇಂದು ನಾವು ನೋಡುವುದಕ್ಕಿಂತ ಸ್ಮಾಲ್, ಕ್ರಿಸ್ಪಿ ಪೂರಿಗಳನ್ನು ಒಳಗೊಂಡಿದ್ದವು. ಈ ಪೂರಿಗಳಲ್ಲಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳಾದ ಆಲೂಗಡ್ಡೆ ಅಥವಾ ಬೇಳೆಗಳಂತಹ ಸರಳ ಪದಾರ್ಥಗಳಿಂದ ತುಂಬಿದ್ದವು. ಹುಣಸೆಹಣ್ಣು ಮತ್ತು ಲೋಕಲ್ನಲ್ಲಿ ಸಿಗುವಂತಹ ಮಸಾಲೆಗಳೊಂದಿಗೆ ತುಂಬಿದ ಸುವಾಸನೆಯ ನೀರಿನಿಂದ ಬಡಿಸಲ್ಪಟ್ಟವು. ಕ್ರಿಸ್ತಶಕ 600ರ ಈ ಅವಧಿಯಲ್ಲಿ ಕೀಲ್ಬಾ ಮತ್ತು ಚಿವ್ಡಾದಂತಹ ಇತರ ಜನಪ್ರಿಯ ತಿಂಡಿಗಳನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಮಗಧ ಸಾಮ್ರಾಜ್ಯಕ್ಕೆ ಸಲ್ಲುತ್ತದೆ. ದ್ರೌಪದಿಯ ನಾವೀನ್ಯತೆ. ಆದರೆ ಇನ್ನೂ ಹೆಚ್ಚು ಆಕರ್ಷಕವಾದ ಮೂಲದ ಕಥೆಯಿದೆ. ಇದು ಭಾರತದ ಶ್ರೇಷ್ಠ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಬೇರೂರಿದೆ. ದಂತಕಥೆಯ ಪ್ರಕಾರ ಪಾನಿಪುರಿಯನ್ನು ಕಂಡುಹಿಡಿದುದು ಬೇರೆ ಯಾರೂ ಅಲ್ಲ, 5 ಪಾಂಡವ ಸಹೋದರರ ಉಗ್ರ ಮತ್ತು ಬುದ್ಧಿವಂತ ರಾಣಿ ದ್ರೌಪದಿ ಕಂಡುಹಿಡಿದಳು. 5 ಪಾಂಡವರನ್ನು ಹೊಸದಾಗಿ ಮದುವೆಯಾದ ದ್ರೌಪದಿ ಪತ್ನಿಯಾಗಿ ತನ್ನ ಹೊಸ ಮನೆಗೆ ಬಂದಾಗ ಅವಳ ಅತ್ತೆ ಕುಂತಿ ಅವಳ ಸಂಪನ್ಮೂಲ ಮತ್ತು ಗೃಹ ನಿರ್ಮಾಣ ಕೌಶಲ್ಯವನ್ನು ಪರೀಕ್ಷಿಸಲು ನಿರ್ಧರಿಸಿದಳು. ಆದರೆ ಆಗ 5 ಪಾಂಡವರು ವನವಾಸದಲ್ಲಿರುತ್ತಾರೆ. ಸಂಪನ್ಮೂಲಗಳು ತೀರಾ ಕಡಿಮೆ ಇದ್ದವು. ಕುಂತಿ ದ್ರೌಪದಿಗೆ ಅಸಾಧ್ಯನೆಂದು ತೋರುವ ಸವಾಲನ್ನು ನೀಡಿದಳು. ಅವಳಿಗೆ ಸ್ವಲ್ಪ ಉಳಿದ ಆಲೂಗಡ್ಡೆ ಮತ್ತು ಸ್ವಲ್ಪ ಪ್ರಮಾಣದ ಗೋಧಿ ಹಿಟ್ಟನ್ನು ಕೊಟ್ಟಳು ಮತ್ತು ಎಲ್ಲಾ 5 ಸಹೋದರರನ್ನು ತೃಪ್ತಿಪಡಿಸುವಂತಹದನ್ನು ತಯಾರಿಸಲು ಕೇಳಿಕೊಂಡಳು. ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆಗೆ ಹೆಸರುವಾಸಿಯಾದ ದ್ರೌಪದಿ ಈ ಸವಾಲನ್ನು ಅದ್ಭುತವಾಗಿ ಎದುರಿಸಿದಳು. ಅವಳು ಹಿಟ್ಟನ್ನು ಸಣ್ಣ ವೃತ್ತಗಳಾಗಿ ಸುತ್ತಿ ಅವು ಗರಿಗರಿಯಾದ ಮತ್ತು ಟೊಳ್ಳಾಗುವವರೆಗೆ ಹುರಿದಳು. ಮಸಾಲೆಯುಕ್ತ ಆಲೂಗಡ್ಡೆ ಮಿಶ್ರಣದಿಂದ ತುಂಬಿಸಿ ರುಚಿಯಾದ ನೀರಿನಲ್ಲಿ ಅದ್ದಿ ತಿನ್ನಬಹುದಾದ ಸಣ್ಣ ತಿಂಡಿಗಳಾಗಿ ಬಡಿಸಿದಳು. ಈ ನಾವೀನ್ಯತೆ ಎಷ್ಟು ಪ್ರಭಾವಶಾಲಿಯಾಗಿತ್ತೆಂದರೆ ಕುಂತಿ ಖಾದ್ಯವನ್ನ ಅಮರತ್ವ, ಇಮ್ಮೊರ್ಟಾಲಿಟಿದಿಂದ ಆಶೀರ್ವದಿಸಿದಳು. ಇದು ಮುಂದಿನ ಪೀಳಿಗೆಗೆ ಆನಂದಿಸುವಂತೆ ನೋಡಿಕೊಳ್ಳುತ್ತಾಳೆ. ಇತಿಹಾಸಕಾರರು ನಿಖರವಾದ ಮೂಲದ ಬಗ್ಗೆ ಚರ್ಚಿಸುತ್ತಿದ್ದರೂ ಪಾನಿಪುರಿ ಮಗಧ ಪ್ರದೇಶದಿಂದ ಹೊರಹೊಮ್ಮಿ ಶತಮಾನಗಳಿಂದ ವಿಕಸನಗೊಂಡಿರಬಹುದು ಎಂದು ಹೆಚ್ಚಿನವರು ಒಪ್ಪುತ್ತಾರೆ. ಆಲೂಗಡ್ಡೆ ಮತ್ತು ಕೆಲವು ಮಸಾಲೆಗಳಂತಹ ಪ್ರಮುಖ ಪದಾರ್ಥಗಳು ಸುಮಾರು 300ರಿಂದ 400 ವರ್ಷಗಳ ಹಿಂದೆ ವಸಾಹತುಶಾಹಿ ವ್ಯಾಪಾರದ ಮೂಲಕ ಭಾರತಕ್ಕೆ ಬಂದ ಕಾರಣ ಇಂದು ನಮಗೆ ತಿಳಿದಿರುವ ಆಧುನಿಕ ಆವೃತ್ತಿಯು ಬಹುಶಃ ಆ ಅವಧಿಯಲ್ಲಿ ರೂಪುಗೊಂಡಿರಬಹುದು. ರಾಜಮನೆತನದ ಆಸ್ಥಾನಗಳಿಂದ ಬೀದಿ ಮೂಲೆಗಳವರೆಗೆ ಭಾರತದಾದ್ಯಂತ ಪಾನಿಪುರಿ ಹೇಗೆ ಹರಡಿತು? ಪಾಕಶಾಲೆಯ ಮಾನವಶಾಸ್ತ್ರಜ್ಞ ಕುರುಷ್ ದಲಾಲ್ ಪ್ರಕಾರ ಪಾನಿಪುರಿ ಆಕಸ್ಮಿಕವಾಗಿ ದೊಡ್ಡ ರಾಜ್ ಕಚೋರಿಯಿಂದ ವಿಕಸನಗೊಂಡಿರಬಹುದು. ಇದು ರಾಜಮನೆತನಕ್ಕೆ ಮೀಸಲಾಗಿರುವ ಭವ್ಯವಾದ
ಸ್ಟಫ್ಡ್ ಡಿಶ್. ಚಿಕ್ಕದಾಗಿ ತಯಾರಿಸಿದ ಆವೃತ್ತಿಯು ಹೆಚ್ಚು ಪ್ರಾಯೋಗಿಕ ಮತ್ತು ಸುಲಭವಾಗಿ ಸಿಗುವಂತೆ ಸಾಬೀತಾಯಿತು. ಅಂತಿಮವಾಗಿ ರಾಜಮನೆತನದ ಅಡುಗೆ ಮನೆಗಳಿಂದ ಸಾಮಾನ್ಯ ಮನೆಗಳಿಗೆ ದಾರಿ ಮಾಡಿಕೊಟ್ಟಿತು. ಭಾರತದಾದ್ಯಂತ ಪಾನಿಪುರಿಯ ವ್ಯಾಪಕ ಜನಪ್ರಿಯತೆ ಪ್ರಾಥಮಿಕವಾಗಿ 20ನೇ ಶತಮಾನದಲ್ಲಿ ಕಂಡುಬಂದಿತು. ಇದಕ್ಕೆ ಮುಖ್ಯ ಕಾರಣ ದೊಡ್ಡ ಮಟ್ಟದ ಮೈಗ್ರೇಷನ್ ಪ್ಯಾಟರ್ನ್, ಅಂದರೆ ಬೃಹತ್ ವಲಸೆ ಮಾದರಿಗಳು ಕಾರಣವಾದವು. ಜನರು ಕೆಲಸ, ಶಿಕ್ಷಣ ಮತ್ತು ಅವಕಾಶಗಳಿಗಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸ್ಥಳಾಂತರಗೊಂಡಾಗ ಅವರು ತಮ್ಮ ಪಾಕಶಾಲೆಯ ಸಂಪ್ರದಾಯಗಳನ್ನು ತಮ್ಮೊಂದಿಗೆ ಕೊಂಡೊಯ್ದರು. ಪಾನಿಪುರಿ ಪ್ರತಿಯೊಂದು ಪ್ರದೇಶದ ಸ್ಥಳೀಯ ಅಭಿರುಚಿಗಳು, ಪದಾರ್ಥಗಳು ಮತ್ತು ಆದ್ಯತೆಗಳಿಗೆ ಹೊಂದಿಕೊಂಡಿತು. ಇಂದು ನಾವು ನೋಡುತ್ತಿರುವ ಶ್ರೀಮಂತ ವೈವಿಧ್ಯತೆಯನ್ನು ಸೃಷ್ಟಿಸಿತು. ಮಾರ್ಚ್ 10, 2005ರಂದು ಪಾನಿಪುರಿ ಎಂಬ ಪದವನ್ನು ಅಫಿಷಿಯಲಿ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿಗೆ ಸೇರಿಸಲಾಯಿತು. ಅದರ ಜಾಗತಿಕ ಮನ್ನಣೆಗೆ ಸಾಕ್ಷಿಯಾಗಿದೆ. ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಪಾನಿಪುರಿ ಎಂದು ಕರೆಯುತ್ತಾರೆ. ಮುಂಬೈನ ಈ ಸ್ಟಫ್ಡ್ ಡಿಶ್ ಪುದೀನಾ ಸುವಾಸನೆಯ ಕಹಿ ನೀರಿಗೆ ಹೆಸರುವಾಸಿಯಾಗಿದೆ. ಜೊತೆಗೆ ಬೇಯಿಸಿ ಹಿಸುಕಿದ ಆಲೂಗಡ್ಡೆ, ಮೊಳಕೆಯೊಡೆದ ಹೆಸರುಕಾಳು ಮತ್ತು ಸಿಹಿ ಹುಣಸೆ ಚಟ್ನಿಗಳನ್ನು ಸೇರಿಸಲಾಗುತ್ತದೆ. ಒಡಿಶಾ ಮತ್ತು ಜಾರ್ಖಂಡ್ನ ಕೆಲವು ಭಾಗಗಳಲ್ಲಿ ಗಪ್ಚುಪ್ ಎಂದು ಕರೆಯಲಾಗುತ್ತದೆ. ನೀವು ಇಡೀ ಪೂರಿಯನ್ನು ನಿಮ್ಮ ಬಾಯಿಯಲ್ಲಿ ಇಟ್ಟುಕೊಂಡು ತಿನ್ನುವಾಗ ಖರುಂ ಖರುಂ ಎಂದು ಸೌಂಡ್ ಬರುತ್ತದೆ. ಈ ಸೌಂಡಿನಿಂದ ಗಪ್ಚುಪ್ ಎಂಬ ಹೆಸರನ್ನು ಇಡಲಾಗಿತ್ತು. ಉತ್ತರ ಪ್ರದೇಶದಲ್ಲಿ ಪಾನಿಪೂರಿಯನ್ನು ಪಾನಿಕೆ ಬಟಾಶೆ ಅಥವಾ ಪಡಾಕೆ ಎಂದು ಕರೆಯಲಾಗುತ್ತದೆ. ಈ ಆವೃತ್ತಿಯ ಪೂರಿಗಳು ಲೈಟ್ನೆಸ್ ಮತ್ತು ಕ್ರಿಸ್ಪಿನೆಸ್ ಅನ್ನು ಹೆಚ್ಚಾಗಿ ಹೈಲೈಟ್ಸ್ ಮಾಡುತ್ತವೆ. ಹೈದರಾಬಾದ್ ಮತ್ತು ದಕ್ಷಿಣ ಭಾರತದ ರುಚಿಗೆ ಹೊಂದಿಕೊಂಡಂತೆ ಕಡಲೆ ಮತ್ತು ಮಸಾಲೆಯುಕ್ತ ಆಲೂಗಡ್ಡೆಗಳ ಹೂರಣಗಳೊಂದಿಗೆ ಸೌಮ್ಯವಾದ ಸಿಹಿ ಮತ್ತು ಹುಳಿ ರುಚಿಯ ನೀರನ್ನು ಹೊಂದಿರುತ್ತದೆ. ಕರ್ನಾಟಕದ ಬಂಗಾರಪೇಟೆ ಪ್ರದೇಶವು ತನ್ನ ವಿಶಿಷ್ಟವಾದ ಬಿಳಿ ಬಣ್ಣದ ಪಾನಿಗೆ ಹೆಸರುವಾಸಿಯಾಗಿದೆ. ಇದು ಮಸಾಲೆಯುಕ್ತ ಕಿಕ್ಕನ್ನು ಉಳಿಸಿಕೊಳ್ಳುತ್ತದೆ. ಇದು ಸಾಂಪ್ರದಾಯಿಕವಾಗಿ ತಲೆಮಾರುಗಳಿಂದ ನೀಡಲಾಗುವ ಪಾಕವಿಧಾನವಾಗಿದೆ. ಪ್ರತಿಯೊಂದು ಪ್ರಾದೇಶಿಕ ವೈವಿಧ್ಯತೆಯು ಸ್ಥಳೀಯ ಪಾಕಪದ್ಧತಿಯ ಸಂಪ್ರದಾಯಗಳು, ಲಭ್ಯವಿರುವ ಪದಾರ್ಥಗಳು ಮತ್ತು ರುಚಿ ಆದ್ಯತೆಗಳನ್ನು ಪ್ರತಿಬಿಂಬಿಸುತ್ತದೆ. ಇದು ಪಾನಿಪೂರಿಯನ್ನು ಭಾರತದ ವೈವಿಧ್ಯತೆಯ ನಿಜವಾದ ಪ್ರಾತಿನಿಧ್ಯವನ್ನಾಗಿ ಮಾಡುತ್ತದೆ. ಹಾಗಿದ್ದರೆ ಪಾನಿಪೂರಿ ತಯಾರಿಸಲು ಏನು ಬೇಕಾಗುತ್ತದೆ? ಪರಿಪೂರ್ಣ ಪಾನಿಪೂರಿಯನ್ನು ರಚಿಸಲು 3 ಅಗತ್ಯ ಘಟಕಗಳಿವೆ. ಪ್ರತಿಯೊಂದಕ್ಕೂ ಸ್ಕಿಲ್ ಮತ್ತು ಅಟೆನ್ಷನ್ ಬೇಕಾಗುತ್ತದೆ. ದಿ ಪೂರಿ ಮೇಡ್ ಫ್ರಮ್. ಪೂರಿಯು ರವೆ ಅಥವಾ ಗೋಧಿ ಹಿಟ್ಟಿನಿಂದ ತಯಾರಿಸಲಾಗುತ್ತದೆ. ಈ ಟೊಳ್ಳಾದ ಗೋಳಗಳನ್ನು ಸಿಗ್ನೇಚರ್ ಕ್ರಂಚ್ ಸಾಧಿಸಲು ಸಂಪೂರ್ಣವಾಗಿ ಹುರಿಯಬೇಕು. ಹಿಟ್ಟನ್ನು ತೆಳುವಾಗಿ ಸುತ್ತಿ ಸಣ್ಣ ವೃತ್ತಗಳಾಗಿ ಕತ್ತರಿಸಿ ಅವು ಉಬ್ಬಿಕೊಂಡು ಚಿನ್ನದ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಆಳವಾಗಿ ಹುರಿಯಲಾಗುತ್ತದೆ. ಸಾಮಾನ್ಯವಾಗಿ ಪಾನೀಯ ನೀರು 2 ರೀತಿಯಲ್ಲಿ ಬಡಿಸಲಾಗುತ್ತದೆ. ಒಂದು ತೀಖಾ ಪಾನಿ, ಇನ್ನೊಂದು ಖಟ್ಟಾ ಮೀಠಾ ಪಾನಿ. ತೀಖಾ ಪಾನಿ ಎಂದರೆ ಸ್ಪೈಸಿ ವಾಟರ್. ಇದು ತಾಜಾ ಪುದೀನಾ, ಕೊತ್ತಂಬರಿ, ಶುಂಠಿ, ಹಸಿರು ಮೆಣಸಿನಕಾಯಿಗಳು, ಹುಣಸೆಹಣ್ಣು, ಚಾಟ್ ಮಸಾಲ, ಹುರಿದ ಜೀರಿಗೆ ಪುಡಿ ಮತ್ತು ಬ್ಲ್ಯಾಕ್ ಸಾಲ್ಟ್ನೊಂದಿಗೆ ತಯಾರಿಸಲಾಗುತ್ತದೆ ಮತ್ತು ತಣ್ಣೀರಿನೊಂದಿಗೆ ಬೆರೆಸಲಾಗುತ್ತದೆ. ಖಟ್ಟಾ ಮೀಠಾ ಪಾನಿ ಎಂದರೆ ಸಿಹಿ ಮತ್ತು ಹುಳಿ ನೀರು. ಇದು ಹುಣಸೆಹಣ್ಣಿನ ರಸ, ಬೆಲ್ಲ, ಚಾಟ್ ಮಸಾಲ, ಜೀರಿಗೆ ಪುಡಿ, ಮೆಣಸು ಮತ್ತು ಮಸಾಲೆಗಳನ್ನು ಒಳಗೊಂಡಿರುತ್ತದೆ. ಇದು ಬ್ಯಾಲೆನ್ಸ್ಡ್, ಸ್ವೀಟ್ ಮತ್ತು ಟ್ಯಾಂಗಿ ಫ್ಲೇವರ್ ಹೊಂದಿರುತ್ತದೆ. ಸಾಂಪ್ರದಾಯಿಕವಾಗಿ ಪಾನಿಪೂರಿಯನ್ನು ಬೇಯಿಸಿದ ಮತ್ತು ಹಿಸುಕಿದ ಆಲೂಗಡ್ಡೆಯನ್ನು ಬೇಯಿಸಿದ ಕಡಲೆ ಅಥವಾ ಬಿಳಿ ಬಟಾಣಿಗಳೊಂದಿಗೆ ಬೆರೆಸಿ ಚಾಟ್ ಮಸಾಲ, ಜೀರಿಗೆ ಪುಡಿ, ಬ್ಲ್ಯಾಕ್ ಸಾಲ್ಟ್ ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಮಸಾಲೆ ಹಾಕಲಾಗುತ್ತದೆ. ಕೆಲವು ಮಾರ್ಪಾಡುಗಳಲ್ಲಿ ಮೊಳಕೆಯೊಡೆದ ಹೆಸರುಕಾಳು, ಕಪ್ಪು ಕಡಲೆ ಅಥವಾ ಸ್ವೀಟ್ ಚಟ್ನಿಗಳು ಆಡ್ ಮಾಡುತ್ತಾರೆ. ವಿಶ್ವ ದಾಖಲೆಗಳು ಮತ್ತು ಆಧುನಿಕ ನಾವೀನ್ಯತೆ. ಪಾನಿಪುರಿ ತನ್ನ ಜನಪ್ರಿಯತೆಯನ್ನು ಪ್ರದರ್ಶಿಸುವಂತಹ ಸಾಧನೆಗಳನ್ನು ಮಾಡಿದೆ. ಜುಲೈ 12, 2015ರಂದು ಮಧ್ಯಪ್ರದೇಶದ ಇಂದೋರ್ನಲ್ಲಿರುವ ಇಂದೋರಿ ಝಾಯಿಖಾ ಎಂಬ ರೆಸ್ಟೋರೆಂಟ್ ಮಾಸ್ಟರ್ ಶೆಫ್ ನೇಹಾ ಶಾ ಅವರ ಮಾರ್ಗದರ್ಶನದಲ್ಲಿ ಬೆರಗುಗೊಳಿಸುವ 51 ವಿಭಿನ್ನ ರುಚಿಗಳಲ್ಲಿ ಪಾನಿಪೂರಿಯನ್ನು ಬಡಿಸುವ ಮೂಲಕ ವಿಶ್ವ ದಾಖಲೆಯನ್ನು ಸ್ಥಾಪಿಸಿತು. 7 ಗಂಟೆಗಳ ಕಾಲ ನಡೆದ ಈ ಕಾರ್ಯಕ್ರಮದಲ್ಲಿ ಅವರು ಉತ್ಸಾಹಿ ಗ್ರಾಹಕರಿಗೆ 25,000 ಪಾನಿಪೂರಿಯನ್ನು ಬಡಿಸಿದರು. ಈ ದಾಖಲೆಯನ್ನು 2023ರಲ್ಲಿ ತನ್ನ 8ನೇ ವಾರ್ಷಿಕೋತ್ಸವದಂದು ವಿಶೇಷ ಸಂವಾದಾತ್ಮಕ ಡೂಡುಲ್ ಆಟದೊಂದಿಗೆ ಗೂಗಲ್ ಆಚರಿಸಿತು. 2024ರಲ್ಲಿ ಗ್ರೇಟರ್ ನೋಯ್ಡಾದಲ್ಲಿ ನಡೆದ
ಇಂಡಸ್ ಫುಡ್ ಪ್ರದರ್ಶನದ ಸಂದರ್ಭದಲ್ಲಿ 122 ವಿಭಿನ್ನ ರುಚಿಗಳಲ್ಲಿ ಪಾನಿಪುರಿಯನ್ನು ರಚಿಸುವ ಮೂಲಕ ಭಾರತೀಯ ಸಾಂಪ್ರದಾಯಿಕ ಆಹಾರಗಳು ITF ಈ ದಾಖಲೆಯನ್ನು ಮುರಿದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಮನ್ನಣೆ ಗಳಿಸಿತು. ಆಧುನಿಕ ಆವಿಷ್ಕಾರಗಳಲ್ಲಿ ಆರೋಗ್ಯ ಪ್ರಜ್ಞೆಯ ಗ್ರಾಹಕರಿಗೆ ರಾಗಿ ಆಧಾರಿತ ಪೂರಿಗಳು, ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ಮೂಲಕ ಲಭ್ಯವಿರುವ DIY ಪಾನಿಪೂರಿ ಕಿಟ್ಗಳು ಮತ್ತು ಮಾವು, ದಾಳಿಂಬೆ, ಪೇರಲ ಮತ್ತು ತೆಂಗಿನ ನೀರಿನಂತಹ ವಿಲಕ್ಷಣ ರುಚಿಗಳನ್ನು ಒಳಗೊಂಡಿರುವ ಸಮ್ಮಿಳನ ಪ್ರಭೇದಗಳು ಸೇರಿವೆ. ಪಾನಿಪುರಿಯ ವ್ಯವಹಾರ ಅಭಿವೃದ್ಧಿ ಹೊಂದುತ್ತಿರುವ ಉದ್ಯಮದಲ್ಲಿದೆ. ಪಾನಿಪುರಿಯು ಕೇವಲ ತಿಂಡಿ ತಿನಿಸುವಲ್ಲ, ಇದು 2024-2025 ಹೊತ್ತಿಗೆ ಭಾರತದಲ್ಲಿ 50,000+ ಕೋಟಿ ರೂಪಾಯಿ ಉದ್ಯಮವಾಗಿದೆ. ದೇಶಾದ್ಯಂತ ಬೀದಿ ವ್ಯಾಪಾರಿಗಳು ಸಬ್ಸ್ಟ್ಯಾಂಟಿಯಲ್ ಇನ್ಕಮ್ವನ್ನು ಗಳಿಸುತ್ತಾರೆ. ಕೆಲವರು ಗುರುಗ್ರಾಮ್ನಂತಹ ಬ್ಯುಸಿ ಅರ್ಬನ್ ನಗರ ಪ್ರದೇಶಗಳಲ್ಲಿ ದಿನಕ್ಕೆ 4,000ದಿಂದ 5,000 ರೂಪಾಯಿವರೆಗೂ ಗಳಿಸುತ್ತಾರೆ ಎಂದು ವರದಿಯಾಗಿದೆ. ಡಿಜಿಟಲೀಕರಣದೊಂದಿಗೆ ವ್ಯವಹಾರವು ನಾಟಕೀಯವಾಗಿ ವಿಕಸನಗೊಂಡಿದೆ. ಮಾರಾಟಗಾರರು ಈಗ ಫೋನ್ಪೇ, ರೇಜರ್ ಪೇ ಮತ್ತು ಇತರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಪಾವತಿಗಳನ್ನು ಸ್ವೀಕರಿಸುತ್ತಾರೆ. ಕೆಲವರು ವಾರ್ಷಿಕವಾಗಿ 40 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟುಗಳಿಗೆ GST ನೋಟಿಸ್ಗಳನ್ನು ಸಹ ಪಡೆಯುತ್ತಾರೆ. ನಾಗ್ಪುರದಲ್ಲಿ ಒಬ್ಬ ಮಾರಾಟಗಾರ ಗವರ್ನಮೆಂಟ್ ಸ್ಟ್ಯಾಂಪ್ ಪೇಪರ್ನಲ್ಲಿ ದಾಖಲಿಸಲಾದ ಒನ್ ಟೈಮ್ ನೆಟ್ ಕ್ಯಾಶ್ 99,000 ರೂಪಾಯಿ ಪೇ ಮಾಡಿದರೆ ಲೈಫ್ ಟೈಮ್ವರೆಗೆ ಪಾನಿಪುರಿಯನ್ನು ಸರ್ವಿಸ್ ನೀಡುವುದರ ಮೂಲಕ ಸುದ್ದಿಯಾಗಿದೆ. ಫ್ರಾಂಚೈಸಿ ಮಾದರಿಗಳು, ಹೈಜೀನ್ ಫೋಕಸ್ಡ್ ಔಟ್ಲೆಟ್ಸ್ ಇನ್ ಶಾಪಿಂಗ್ ಮಾಲ್ಸ್ ಮತ್ತು ಫುಡ್ ಡೆಲಿವರಿ ಅಪ್ಲಿಕೇಶನ್ಸ್ಗಳ ಮೂಲಕ ಬೀದಿ ಆಹಾರಗಳು ಆರ್ಗನೈಸ್ಡ್ ಬಿಸಿನೆಸ್ ಆಪರ್ಚುನಿಟೀಸ್ಗಳಾಗಿ ಪರಿವರ್ತಿಸಿವೆ. ಕಲ್ಚರಲ್ ಸಿಗ್ನಿಫಿಕೆನ್ಸ್ ಮೋರ್ ದ್ಯಾನ್ ಜಸ್ಟ್ ಫುಡ್. ಪಾನಿಪುರಿ ರುಚಿಕರವಾದ ತಿಂಡಿಗಿಂತ ಹೆಚ್ಚಿನದನ್ನು ಪ್ರತಿನಿಧಿಸುತ್ತದೆ. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿರುವ ಸಾಮಾಜಿಕ ಬಂಧದ ಅನುಭವ. ಸ್ನೇಹಿತರು ಮತ್ತು ಕುಟುಂಬಗಳು ಬೀದಿ ವ್ಯಾಪಾರಿಗಳ ಸುತ್ತಲೂ ಒಟ್ಟುಗೊಂಡು ಪ್ಲೇಟ್ಸ್ಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ನಗುತ್ತಾರೆ ಮತ್ತು ಸ್ಫೋಟಕ ಸುವಾಸನೆಗಳನ್ನು ಒಟ್ಟಿಗೆ ಆನಂದಿಸುತ್ತಾರೆ. ಒಬ್ಬ ಎಕ್ಸ್ಪೀರಿಯನ್ಸ್ ಮಾರಾಟಗಾರನು ಪ್ರತಿ ಪೂರಿಯನ್ನು ಮಿಂಚಿನ ವೇಗದಲ್ಲಿ ತಯಾರಿಸುವುದನ್ನು ನೋಡುವ ಅನುಭವ, ಅವರು ಪೂರಿಯಲ್ಲಿ ಮಸಾಲೆಯನ್ನು ತುಂಬಿಸಿ ನೀರಿನಲ್ಲಿ ಅದ್ದು ಕೊಡುವಾಗ ನಿರೀಕ್ಷೆ ಮತ್ತು ಅದು ಚೆಲ್ಲುವ ಮೊದಲು ಒಂದೇ ಬಾರಿಗೆ ತಿನ್ನುವ ಸವಾಲು. ಈ ನಾಟಕೀಯ ಆಚರಣೆಯು ರುಚಿಯಷ್ಟೇ ಮುಖ್ಯವಾಗಿದೆ. ಇದು ಸಾಮಾಜಿಕ ಅಡೆತಡೆಗಳನ್ನು ಮುರಿಯುತ್ತದೆ, ಎಲ್ಲ ಆರ್ಥಿಕ ಹಿನ್ನೆಲೆಯ ಜನರನ್ನು ಒಂದೇ ಬೀದಿ ಮೂಲೆಯಲ್ಲಿ ಒಟ್ಟುಗೂಡಿಸುತ್ತದೆ. ಹೆಲ್ತ್ ಬೆನಿಫಿಟ್ಸ್. ಕೇವಲ ಬೀದಿ ಆಹಾರ ಎಂದು ಸಾಮಾನ್ಯವಾಗಿ ತಳ್ಳಿಹಾಕಲಾಗಿದ್ದರೂ ಪಾನಿಪೂರಿ ಆರೋಗ್ಯಕರವಾಗಿ ತಯಾರಿಸಿದಾಗ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಕಡಿಮೆ ಕ್ಯಾಲರಿಗಳು. ಒಂದು ಪೂರಿ ಸರಿಸುಮಾರು 30 ಕ್ಯಾಲರಿಗಳನ್ನು ಹೊಂದಿರುತ್ತದೆ. ಇದು ಲೈಟ್ ವೇಟ್ ಸ್ನ್ಯಾಕ್ಸ್ ಆಗಿದೆ. ರಿಚ್ ಇನ್ ಮಿನರಲ್ಸ್, ಐರನ್, ಪೊಟ್ಯಾಷಿಯಂ, ಫೋಲೇಟ್, ಸತು, ರಂಜಕ ಮತ್ತು ವಿಟಮಿನ್ ಎ, ವಿಟಮಿನ್ B6, ವಿಟಮಿನ್ B12, ವಿಟಮಿನ್ ಸಿ ಮತ್ತು ಡಿಗಳನ್ನು ಒದಗಿಸುತ್ತದೆ. ಡೈಜೆಷನ್ ಏಡ್. ಇದು ನೀರಿನಲ್ಲಿರುವ ಮಸಾಲೆಗಳು, ಜೀರಿಗೆ, ಕೊತ್ತಂಬರಿ, ಕಪ್ಪು ಉಪ್ಪು, ಪುದೀನ, ಅನಿಲ ಮತ್ತು ಉಬ್ಬುವಿಕೆಯನ್ನು ನಿವಾರಿಸಲು ಸಹಾಯ ಮಾಡುವ ಜೀರ್ಣಕಾರಿ ಗುಣಗಳನ್ನು ಹೊಂದಿವೆ. ಹೈಡ್ರೇಷನ್ ಬೂಸ್ಟ್. ಇದು ಸುವಾಸನೆಯುಕ್ತ ನೀರು ಜಲಸಂಚಯನವನ್ನು ಒದಗಿಸುತ್ತದೆ. ವಿಶೇಷವಾಗಿ ಭಾರತದ ಬಿಸಿ ವಾತಾವರಣದಲ್ಲಿ ಇದು ಮುಖ್ಯವಾಗಿದೆ. ಉತ್ಕರ್ಷಣ ನಿರೋಧಕಗಳು ಅಥವಾ ಆಂಟಿಆಕ್ಸಿಡೆಂಟ್ಗಳು. ಇದು ಪುದೀನ ಮತ್ತು ಕೊತ್ತಂಬರಿಯ ಎಲೆಗಳು ಉರಿಯೂತದ ಮತ್ತು ಶುದ್ಧೀಕರಣ ಗುಣಲಕ್ಷಣಗಳೊಂದಿಗೆ ವಿಟಮಿನ್ ಎ ಮತ್ತು ಸಿ ಅನ್ನು ಹೊಂದಿರುತ್ತದೆ. ಹುಣಸೆಹಣ್ಣಿನ ಪ್ರಯೋಜನಗಳು. ಹುಣಸೆಹಣ್ಣು ಫೈಬರ್ ಅನ್ನು ಹೊಂದಿರುತ್ತದೆ. ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಹೃದಯದ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ. ಆರೋಗ್ಯ ಕಾಳಜಿಯ ಆವಿಷ್ಕಾರಗಳಲ್ಲಿ ರಾಗಿ ಆಧಾರಿತ ಪೂರಿಗಳು ಸೇರಿವೆ. ಅವು ಗ್ಲುಟನ್ ಮುಕ್ತವಾಗಿರುತ್ತವೆ, ಕಡಿಮೆ ಗ್ಲೈಸಿಮಿಕ್ ಸೂಚಿಯನ್ನು ಹೊಂದಿರುತ್ತವೆ, ಮಧುಮೇಹ ರೋಗಿಗಳಿಗೆ ಸೂಕ್ತವಾಗಿದೆ ಮತ್ತು ಫೈಬರ್ ಮತ್ತು ಪ್ರೋಟೀನ್ನಲ್ಲಿ ಸಮೃದ್ಧವಾಗಿವೆ. ಇಮ್ಮಾರ್ಟಲ್ ಬ್ಲೆಸ್ಸಿಂಗ್ಸ್. ಮಗಧದ ಪ್ರಾಚೀನ ಬೀದಿಗಳಿಂದ ಹಿಡಿದು ಆಧುನಿಕ ಮುಂಬೈನ ಗದ್ದಲದ ಮೂಲೆಗಳವರೆಗೆ, ಪುರಾಣಗಳಲ್ಲಿ ದ್ರೌಪದಿಯ ಅಡುಗೆಮನೆಯಿಂದ ಹಿಡಿದು ವಿಶ್ವ ದಾಖಲೆಗಳನ್ನು ಆಚರಿಸುವ ಗೂಗಲ್ ಡೂಡಲ್ಗಳವರೆಗೆ ಪಾನಿಪೂರಿ ನಿಜವಾಗಿಯೂ ಕುಂತಿ ತನಗೆ ದಯಪಾಲಿಸಿದ ಅಮರತ್ವದ ಆಶೀರ್ವಾದವನ್ನು ಗಳಿಸಿದೆ ಎಂದು ದಂತಕಥೆ ಹೇಳುತ್ತದೆ. ಈ ಹಂಬಲ್ ಸ್ನ್ಯಾಕ್ಸ್ ಪ್ರಾದೇಶಿಕ ಗಡಿಗಳು, ಆರ್ಥಿಕ ವರ್ಗಗಳು ಮತ್ತು ತಲೆಮಾರುಗಳನ್ನು ಮೀರಿ ಭಾರತೀಯ ಬೀದಿ ಆಹಾರ ಸಂಸ್ಕೃತಿಯ ಏಕೀಕೃತ ಸಂಕೇತವಾಗಿದೆ. ನೀವಿದನ್ನ ಗೋಲ್ಗಪ್ಪ, ಪುಚ್ಕ ಅಥವಾ ಪಾನಿಪುರಿ ಎಂದು ಕರೆದರೂ ಆ ಮೊದಲ ತುತ್ತು ಕಚ್ಚಿದಾಗ
ಅದೇ ಸೇಮ್ ಯೂನಿವರ್ಸಲ್ ಎಕ್ಸ್ಪೀರಿಯನ್ಸ್ ಮತ್ತು ಪ್ಯೂರ್ ಅನ್ಫಿಲ್ಟರ್ ಸಂತೋಷ ಸಿಗುತ್ತದೆ. ಇಂದು ಮಾರಾಟಗಾರರು 127 ಸ್ನ್ಯಾಕ್ಸ್ಗಳೊಂದಿಗೆ ಹೊಸತನವನ್ನು ಕಂಡುಕೊಳ್ಳುತ್ತಿರುವಾಗ ಉದ್ಯಮವು ₹50,000ಕ್ಕಿಂತ ಅಧಿಕ ಕೋಟಿ ಮಾರುಕಟ್ಟೆಯಾಗಿ ಬೆಳೆಯುತ್ತಿರುವಾಗ ಮತ್ತು ಲಕ್ಷಾಂತರ ಜನರು ತಮ್ಮ ನೆಚ್ಚಿನ ಪಾನಿಪುರಿ ಸ್ಟಾಲ್ಗಳಿಗೆ ತಮ್ಮ ದೈನಂದಿನ ತೀರ್ಥಯಾತ್ರೆಯನ್ನು ಮುಂದುವರಿಸುತ್ತಿರುವಾಗ ಒಂದು ಸತ್ಯ ಸ್ಥಿರವಾಗಿದೆ. ಈ ಗರಿಗರಿಯಾದ ಸಂತೋಷದ ಗೋಳವು ಮುಂದಿನ ಪೀಳಿಗೆಗೆ ನಗುವನ್ನು ತರುತ್ತದೆ, ನೆನಪುಗಳನ್ನು ಸೃಷ್ಟಿಸುತ್ತದೆ ಮತ್ತು ಕಡುಬಯಕೆಗಳನ್ನು ಪೂರೈಸುತ್ತದೆ. ಪಾನಿಪುರಿಯ ಪರಂಪರೆ ಕೇವಲ ಆಹಾರದ ಬಗ್ಗೆ ಅಲ್ಲ, ಇದು ಸರಳ ಸಂತೋಷಗಳ ನಿರಂತರ ಶಕ್ತಿ, ಹಂಚಿಕೊಂಡ ಅನುಭವಗಳು ಮತ್ತು ಕನಿಷ್ಠ ಸಂಪನ್ಮೂಲಗಳನ್ನು ಗರಿಷ್ಠ ಸಂತೋಷವಾಗಿ ಪರಿವರ್ತಿಸುವ ಪ್ರತಿಭೆಯ ಬಗ್ಗೆ. ಸಹಸ್ರಮಾನಗಳ ಹಿಂದೆ ದ್ರೌಪದಿ ಮಾಡಿದಂತೆ ಪಾನಿಪುರಿ ಶ್ರೇಷ್ಠ ಆವಿಷ್ಕಾರಗಳು ಹೆಚ್ಚಾಗಿ ಸರಳವಾದ ಆಲೋಚನೆಗಳಿಂದ ಬರುತ್ತವೆ, ಪ್ರೀತಿ ಮತ್ತು ಸೃಜನಶೀಲತೆಯಿಂದ ಕಾರ್ಯರೂಪಕ್ಕೆ ಬರುತ್ತವೆ ಎಂದು ಸಾಬೀತುಪಡಿಸುತ್ತಲೇ ಇದೆ. ಮುಂದಿನ ಬಾರಿ ನೀವು ಆ ಬೀದಿ ಮೂಲೆಯಲ್ಲಿ ನಿಂತು ನಿಮ್ಮ ಪಾನಿಪುರಿಯ ತಟ್ಟೆಗಾಗಿ ಕಾಯುತ್ತಿದ್ದೀರಿ, ನೆನಪಿಡಿ, ನೀವು ಕೇವಲ ತಿಂಡಿ ತಿನ್ನುತ್ತಿಲ್ಲ, ನೀವು 2600 ವರ್ಷಗಳಷ್ಟು ಹಳೆಯದಾದ ಸಂಪ್ರದಾಯದಲ್ಲಿ ಭಾಗವಹಿಸುತ್ತಿದ್ದೀರಿ. ರಾಣಿಯರಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ, ಲಕ್ಷಾಂತರ ಜನರಿಂದ ಆಚರಿಸಲ್ಪಟ್ಟಿದ್ದೀರಿ ಮತ್ತು ರಾಷ್ಟ್ರದಾದ್ಯಂತ ಪ್ರೀತಿಸಲ್ಪಟ್ಟಿದ್ದೀರಿ.